ಹಾಯ್ ಎಲ್ರಿಗೂ ವೆಲ್ಕಮ್ ಫಾರ್ ಡೇ 6. ಸೊ ಇವತ್ತಿನ ಪೆಪ್ಪರ್ದು ವೆರೈಟಿ ಬಂದ್ಬಿಟ್ಟು IISR ಪಂಚಮಿ. ಸೊ ಈ ಪಂಚಮಿ ತಳಿ ಬಂದು ರಿಲೀಸ್ ಆಗಿದ್ದು 1991ನಲ್ಲಿ IISR ಕ್ಯಾಲಿಕಟ್ಟಿಂದ ರಿಲೀಸ್ ಮಾಡಿದ್ರು. ಈ ತಳಿ ಬಂದ್ಬಿಟ್ಟು ಕೇರಳದ ಲೋಕಲ್ ಆಗಿರುವಂಥ ಐಂಪೀರಿಯನ್ ಏನಿದೆ ಪ್ಲ್ಯಾಂಟ್ ಇದೆ ತಳಿ ಇದೆ, ಆ ತಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೊಗೊಂಡಿರುವಂಥ ತಳಿನೇ ಪಂಚಮಿ ಬಂದು. ಹಾಗೆಯೇ ಈ ತಳಿದು ಸ್ಪೆಷಾಲಿಟಿ ಏನು ಅಂತಂದರೆ, ಸೊ ನಿಮಗೆ ಹೈ ಆಲ್ಟಿಟ್ಯೂಡಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮಗೆ ತುಂಬ ಶೀತದ ಪ್ರದೇಶ ಅಥವಾ ಹೆವಿ ಮಂಜು ಬೀಳುವಂಥ ಪ್ರದೇಶ ಆಗಲಿ, ಸೊ ಈ ಪ್ಲ್ಯಾಂಟು ಬೆಸ್ಟ್ ಇರುವಂಥದ್ದು. ಮತ್ತು ನಿಮಗೆ ಈ ಪ್ಲ್ಯಾಂಟು ನಿಮಗೆ ಲೇಟಾಗಿ ಮೆಚ್ಯೂರ್ ಆಗುತ್ತೆ, ಅಂದರೆ ಹಣ್ಣು ಆಗ್ತದೆ ಈ ಪ್ಲ್ಯಾಂಟ್ ಬಂದು. ಸೊ ನಿಮಗೆ ಮಾಮೂಲಿ ಪ್ಲ್ಯಾಂಟಲ್ಲಿ ನಿಮಗೆ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಬಂದರೆ, ಇದೊಂದು ಪ್ಲ್ಯಾಂಟು ನಿಮಗೆ ಏಪ್ರಿಲಲ್ಲಿ ಬರ್ತದೆ ಹಣ್ಣು, 1 ತಿಂಗಳು ಲೇಟಾಗಿ ಹಣ್ಣಾಗುತ್ತೆ. ಹಾಗೆಯೇ ಈ ತಳಿ ಬಂದು ನಿಮಗೆ ವರ್ಷ ಆವ್ರೇಜ್ ಫಸಲು ಬರೋದಿಲ್ಲ ಇದರಲ್ಲಿ. ಸೊ ಒಂದು ವರ್ಷ ತುಂಬ ಬಂಪರ್ ಫಸಲು ಬಂದರೆ, ಸೊ ಮುಂದಿನ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಫಸಲು. ಜೊತೆಗೆ ಇದು ಸ್ವಲ್ಪ ತೊಕ್ಕು ಇರೋ ಏನು ಸರ ಬರುತ್ತಲ್ಲ, ಸ್ವಲ್ಪ ಟ್ವಿಸ್ಟೆಡ್ ಆಗಿರುತ್ತೆ. ಹಾಗೆಯೇ ಇದ್ರ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ಸೊ ಇದ್ರದ್ದು ಲೀಟರ್ ವೆಯ್ಟ್ ನಿಮಗೆ ಕಡಿಮೆ ಬರುತ್ತೆ. ಬಾಕಿ ತಳಿಗಳದಲ್ಲಿ ನಿಮಗೆ ಅರೌಂಡ್ 540 600 ಎಲ್ಲ ಬಂದರೆ, ಇದ್ರದ್ದು 500 ದಾಟೋ ಸ್ವಲ್ಪ ಕಷ್ಟ ಇರುತ್ತೆ. ನ್ಯೂಟ್ರಿಷನ್ ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಸೊ ಅದು ಕೂಡ 500 ದಾಟುತ್ತೆ. ಹಾಗೆಯೇ ನಿಮಗೆ ಈ ತಳಿ ಬಂದು ಶೇಡ್ ಟಾಲರೆಂಟ್ ಇದೆ, ಅಂದರೆ ನೆರಳಲ್ಲೂ ಕೂಡ ನಿಮಗೆ ಕಾಯಿ ಬರುತ್ತೆ. ತುಂಬ ನೆರಳಲ್ಲ, ಮೀಡಿಯಮ್ ನೆರಳಲ್ಲಿ ನಿಮಗೆ ಕಾಯಿ ಗಟ್ಟುತ್ತೆ, ಚೆನ್ನಾಗಿ ಕಾಯಿಗಟ್ಟಿ ಫಸಲು ಕೂಡ ಬರುತ್ತೆ ನಿಮಗೆ. ಸೊ ಇದಾಗಿತ್ತು ಇವತ್ತು ಪಂಚಮಿದು ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು, ಡೀಟೇಲ್ಸ್ ಆಗಿತ್ತು ರೀಲ್ ಇದು. ಸೊ ಇದೇ ಥರ ರೀಲ್ಗಳು ಬರ್ತಾ ಇರುತ್ತೆ. ಸೊ ಇನ್ನೂ ಯಾರ್ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು 8 ಡೇಸು ಬೇರೆ ಬೇರೆ ತಳಿಗಳದ್ದು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು.